ಮಾಡ್ಕೊಳ್ತೀನಿ. ಮತ್ತೆ ಏಲಿಯನ್ ನೋಡೋದಕ್ಕೆ ಸಿಗೋದಿಲ್ಲ. ನೋಡು, ಅವ್ನು ಹೇಗೆ ಏಲಿಯನ್ ತರ ಹೋಗ್ತಿದ್ದಾನೆ. ಇವಾಗ ನಿಮಗ್ ಗೊತ್ತಾಯ್ತಲ್ಲ, ಏಲಿಯನ್ ಇರುತ್ತೆ. ಇಲ್ಲ, ನನಗನ್ನಿಸ್ತಿಲ್ಲ ಏಲಿಯನ್ಸ್ ಇರ್ತವೆ ಅಂತ. ಹೌದಾ ಶಿವ, ನನಗೂನು ನಂಬಿಕೆನೆ ಬರಲ್ಲ. ರೇವಾ, ಆ ಶೂಟ್ ಮಾಡಿರುವಂತ ವಿಡಿಯೋನ ನೀನ್ ಸ್ವಲ್ಪ ನೋಡ್ತೀಯಾ? ಒಂದ್ ನಿಮಿಷ ಪಾಸ್ ಮಾಡು. ನೋಡು, ಇಲ್ಲೇನಿದೆ? ಇವನು ಗೋಡೆಯಿಂದ ಹೊರಗಡೆ ಬಂದ. ಹಿಂದ್ಗಡೆ ಏನಿದೆ? ಇದು ಏಲಿಯನ್ನ ಶ್ಯಾಡೋ. ಮತ್ತೆ ಗೋಡೆ ಹಿಂದ್ಗಡೆಯಿಂದ ಇನ್ನೊಂದು ಶ್ಯಾಡೋ ಕಾಣಿಸ್ತಾ ಇದೆ. ಈ ಶ್ಯಾಡೋ ಆ ಸುನೈನ ಶ್ಯಾಡೋ ತರನೇ ಇದೆ. ಮತ್ತೆ ಆ ಶ್ಯಾಡೋ ಏಲಿಯನ್ ತರ ಇದೆ. ಈ ಇಬ್ರಿಬ್ರು ಯಾರು? ಇದರರ್ಥ ಏನು ಅಂದ್ರೆ, ಆ ಗೋಡೆ ಹತ್ರ ಹೋಗಿ ಇವರಿಬ್ರು ಬದ್ಲಿ ಮಾಡ್ಕೊಂಡಿದ್ದಾರೆ ಅಂತ. ಸುನೇನಾ ಅನ್ನೋ ಲೇಡಿ ಅಲ್ಲೇ ಉಳ್ಕೊಂಡಿದ್ದಾಳೆ, ಮತ್ತೆ ಇವನು ಅಲ್ಲಿಂದ ಬಂದಿದ್ದಾನೆ. ರೇವಾ, ಇವರಂತೂ ಪಕ್ಕಾ ನಮ್ಮನ್ನ ಮೂರ್ಖರಾಗಿ ಮಾಡ್ತಿದ್ದಾರೆ. ಈಗ ಇವ್ರ ಮೇಲೆ ಕಣ್ಣಿಡೋದು ತುಂಬಾನೇ ಮುಖ್ಯವಾದದ್ದು. ಲಡ್ಡು ಸಿಂಗ್ ಸರ್ ಮೇಲೆ ಕೂಡ ನಾವು ಕಣ್ಣಿಡ್ಬೇಕಾಗುತ್ತೆ. ಅಣ್ಣ, ಅಲ್ಲಿ ನೋಡಿ, ಅವ್ರಿವಾಗ ಬ್ರೀಫ್ ಕೇಸ್ ಆಗಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಕೈಯಲ್ಲಿ ಕಾಣಿಸ್ತಿದ್ಯಲ್ಲ, ಅವ್ರ ಕೈನಲ್ಲಿದೆ. ಏನು ಬಾವ ಅಲ್ಲಿದ್ದಾರ? ಬಾವ ಬನ್ನಿ. ಅಯ್ಯೋ ಅಯ್ಯೋ, ಇದೇನ್ ಮಾಡ್ತಾ ಇದ್ದೀರಾ ನೀವು? ಏನ್ ಮಾಡ್ತಾ ಇದ್ದೀರಾ? ಇದು ನನ್ನ ಬ್ರೀಫ್ ಕೇಸ್. ಅಯ್ಯಯ್ಯಯ್ಯಯ್ಯಯ್ಯ, ನೀವು ನನ್ನ ಬಾವನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹಾ ಹೇಳಿ. ಭಾವನ? ಯಾರದು ಭಾವ? ಈ ಬ್ರೀಫ್ ಕೇಸ್ ಅಲ್ದೆ ಮತ್ಯಾರು? ಅಯ್ಯೋ, ಇದು ನನ್ನ ಬ್ರೀಫ್ ಕೇಸು. ಇದು ನನ್ನ ಬಾವ. ಏನ್ ಮಾಡ್ತಾ ಇದ್ದೀರಾ ನೀವು? ಅಯ್ಯೋ, ನನ್ ಬಾವ ಬಿದ್ದೋದ್ರು. ಸಾರಿ ಬಾವ, ಸಾರಿ. ನಿಮ್ಮನ್ನ ಎತ್ತು ಬಿಟ್ರು. ಸಾರಿ ಸಾರಿ ಸಾರಿ. ಅಣ್ಣ, ನನ್ನ ಹಸ್ಬೆಂಡ್ ನನಗ್ ಕೊಡಿ. ತಂಗಿ, ನೀನು ಬಾವನ್ ಕರ್ಕೊಂಡು ಮನೆಗೆ ಹೋಗು. ಮತ್ತೀ ರೀತಿ ಕಳ್ಕೊಳ್ಬೇಡ. ನಾನ್ ಇವ್ರನ್ನ ಸಂಭಾಳಿಸ್ತೀನಿ. ನೀನ್ ಹೋಗು. ನನ್ನ ಬ್ರೀಫ್ ಕೇಸ್ ಕೊಡು. ನನ್ನ ಬ್ರೀಫ್ ಕೇಸು. ನೀವ್ ನಿಲ್ಲಿ, ಇಲ್ಲಿ. ಅಯ್ಯೋ, ಏನಾಯ್ತು? ಏನ್ ಜಗಳ ನಡೀತಾ ಇದೆ ಅಂಕಲ್? ಅಯ್ಯೋ, ಅವಳು ನನ್ನ ಬ್ರೀಫ್ ಕೇಸ್ನ ಎತ್ಕೊಂಡು ಓಡು ಹೋದ್ಲು. ಅದ್ರಲ್ಲಿ ಪ್ರಪಂಚದ ಅತಿ ದುಬಾರಿ ವಜ್ರ ಇದೆ.